ರಾಜ್ಯಾದ್ಯಂತ ಯೂರಿಯಾ ರಸಗೊಬ್ಬರದ ಅಭಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯಲ್ಲಿ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಅಭಾವ ಎದ್ದು ಕಾಣ್ತಾ ಇದೆ. ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರವೇ ಆಗಿದೆ. ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಇನ್ನು ಯೂರಿಯಾ ಗೊಬ್ಬರ ಒಂದು ಚೀಲದ ಬೆಲೆ 1666 ರೂಪಾಯಿ ಇದ್ದು ರೈತರಿಗೆ 266 ರೂಪಾಯಿ ಒಂದು ಚೀಲವನ್ನ ಕೊಡ್ತಾ ಇದ್ದೇವೆ. 1400 ರೂಪಾಯಿ ಕೇಂದ್ರ ಸರ್ಕಾರ ರೈತರಿಗೆ ಸಬ್ಸಿಡಿಯನ್ನ ಕೊಡ್ತಾ ಇದೆ. ಇನ್ನು 1400 ರೂಪಾಯಿ ಕೇಂದ್ರ ಸರ್ಕಾರದ ರೈತರಿಗೆ ಸಬ್ಸಿಡಿ ಕೊಡ್ತಿದೆ. ಸಬ್ಸಿಡಿ ಹಣ ಕಬಳಿಸುವಂತಹ ದುರುದ್ದೇಶ ರಾಜ್ಯ ಸರ್ಕಾರ ಹೊಂದಿದೆ. ಸರ್ಕಾರ ವ್ಯಾಪಾರಿಗಳು ಮತ್ತು ಫ್ಯಾಕ್ಟರಿಗಳೊಂದಿಗೆ ಶಾಮೀಲು ಆಗಿದೆ. ಹೀಗಾಗಿ ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರದ ಅಭಾವ ಕಾಣ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ನನ್ನ ಅವಧಿಯಲ್ಲಿ ರಾಜ್ಯದಲ್ಲಿ ಹಿಂದೆಂದೂ ಕಂಡರಿಯದಷ್ಟು ಕೇಳರಿಯದಷ್ಟು ರೈಡ್ಗಳನ್ನು ಮಾಡಿದ್ವಿ. ಅತಿ ಹೆಚ್ಚು ಕೇಸ್ಗಳನ್ನು ಬುಕ್ ಮಾಡಿದ್ವಿ. ಇವತ್ತು ಗುಲ್ಬರ್ಗದಲ್ಲಿರ್ಬೋದು, ಕೊಪ್ಪಳದಲ್ಲಿರ್ಬೋದು, ಇದೇ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು 14 ಲಕ್ಷ ಮೆಟ್ರಿಕ್ ಟನ್ 14,000 ಮೆಟ್ರಿಕ್ ಟನ್ ಕಳಪೆ ಬೀಜವನ್ನು ಹಿಡಿದಿದ್ವಿ, ಗೊಬ್ಬರವನ್ನು ಹಿಡಿದಿದ್ವಿ. ಕೋಲಾರದಲ್ಲಿ ಹಿಡಿದಿದ್ವಿ, ಹೊಳಲ್ಕೆರೆಯಲ್ಲಿ ಹಿಡಿದಿದ್ವಿ, ಚಾಮರಾಜನಗರದಲ್ಲಿ ಹಿಡಿದ್ವಿ. ನಮ್ಮ ಕಾಲದಲ್ಲಿ ವಿಜಿಲೆನ್ಸ್ನ ನಾವು ಭಾಳ ಪ್ರಬಲವಾಗಿ ಮಾಡಿದ್ವಿ. 2 ಇದ್ದಿದ್ದನ್ನು 4 ಮಾಡಿದ್ವಿ. ಹೈಯೆಸ್ಟ್ ವಿಜಿಲೆನ್ಸಲ್ಲಿ ಕೇಸ್ ಬುಕ್ ಮಾಡಿ ರೈತರ ಜೀವನ ಸುಗಮ ಆಗೋಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಿದ್ವಿ. ಆದರೆ ಇವತ್ತು ಸರ್ಕಾರ ತಾನೇ ಇವು ಕಳ್ಳಸಂತೆಯಲ್ಲಿ ಮಾರಾಟ ಮಾಡುವಂಥ ಪರಿಸ್ಥಿತಿ ಬಂದಾಗ ಅಧಿಕಾರಿಗಳನ್ನ ಹೊಣೆ ಮಾಡೋಕ್ಕಿಂತ ರಾಜ್ಯ ಸರ್ಕಾರವನ್ನೇ ಹೊಣೆ ಮಾಡೋದು ಉತ್ತಮ. ಮತ್ತು ರಸಗೊಬ್ಬರಗಳ ಅಭಾವ ಕಾಣ್ತಾ ಇದೆ. ಇದಕ್ಕೆ ನೇರ ಕಾರಣ ಇವತ್ತು ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ